ರೆಬಲ್ ಶಾಸಕ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆಗಿದ್ದೇ ಆಗಿದ್ದು ವಿಜಯಪುರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ವಿಜಯಪುರದ ಯತ್ನಾಳ್ ನಿವಾಸ ಖಾಲಿ ಹೊಡಿತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯಪುರದಲ್ಲಿ ಸಿಟ್ಟಿಗೆದ್ದಿದ್ದಾರೆ ಯತ್ನಾಳ್ ಬೆಂಬಲಿಗರು ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರಿಂದ ಪ್ರೊಟೆಸ್ಟ್. ಯತ್ನಾಳ್ ಉಚ್ಚಾಟನೆಯನ್ನ ಖಂಡಿಸಿ ರಾಜೀನಾಮೆಯ ಪರ್ವ ಮತ್ತೊಂದು ಕಡೆ ಮುಂದುವರೆದಿದೆ. ವಿಜಯಪುರದ ಜಿಲ್ಲಾ ಕಾರ್ಯದರ್ಶಿ ಸ್ಥಾನಕ್ಕೆ ಸಿದ್ದು ಹೆಬ್ಬಾಳ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ವಿಜಯಪುರ ನಗರ ಮಂಡಲದ ಅಧ್ಯಕ್ಷ ಶಂಕರ್ ಹೂಗಾರ್ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ರೈತ ಮೋರ್ಚಾ ಅಧ್ಯಕ್ಷ ರಾಜು ಬಿರಾದರ್ ಕೂಡ ನಿನ್ನೆಯೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿಜಯಪುರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ವಿಜಯಪುರದಲ್ಲಿಯೇ ಬಿಜೆಪಿಯಲ್ಲಿ ಎರಡು ಬಣ ಇತ್ತು. ಒಂದು ಯತ್ನಾಳ್ ವಿರೋಧಿ ಬಣ, ಮತ್ತೊಂದು ಯತ್ನಾಳ್ ಬಣ. ಈಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದಕ್ಕೆ ಒಂದು ವರ್ಗಕ್ಕೆ ಖುಷಿಯಾಗಿದೆ, ಮತ್ತೊಂದು ವರ್ಗ ಈಗ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ರೂಪುರೇಷೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಯತ್ನಾಳ್ ನಿವಾಸದ ವಿಜುವಲ್ಸ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯವೂ ಕೂಡ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಇಲ್ಲಿ ಬರ್ತಾ ಇದ್ರು. ನಾನಾ ಚರ್ಚೆಗಳಾಗ್ತಾ ಇದ್ವು, ಬೇರೆ ಬೇರೆ ಕೆಲಸಗಳ ಬಗ್ಗೆ ಮಾತುಕತೆ ಆಗ್ತಾ ಇತ್ತು. ಬಟ್ ಈಗ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆಗಿರೋದಕ್ಕೆ ಅವರ ನಿವಾಸ ಬಿಕೋ ಅಂತ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಈಗ 6 ವರ್ಷಗಳ ಕಾಲ ರೆಬಲ್ ಶಾಸಕ ಯತ್ನಾಳ್ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ. ವಿಜಯಪುರದ ಬಿಜೆಪಿ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಸದ್ಯಕ್ಕೆ ಪ್ರೇಮ್ ಏನಂತಂದರೆ, ಮೊದಲನೇದಾಗಿ ಏನು ಉಚ್ಚಾಟನೆ ಒಂದು ಸುದ್ದಿ ಕೇಳ್ತಿದ್ದಂದ್ರೆ ಏನಂದರೆ ತೀವ್ರವಾದಂಥ ಆಕ್ರೋಶ ಒಂದು ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಏನು ಅಂತಂದರೆ, ಏನು ಯತ್ನಾಳ್ ಅವರ ಅಭಿಮಾನಿಗಳಿದ್ರು ಅವ್ರಿಗೆ ತೀವ್ರವಾದಂಥ ನೋವಾಗಿದೆ ಮತ್ತು ಬಿಜೆಪಿ ಕಾರ್ಯಕರ್ತರು ಕೂಡ ಅನೇಕರಿಗೆ ನೋವಾಗಿದೆ ಅಂತ ಹೇಳ್ಬೋದು. ಇನ್ನು ಈ ನಿಟ್ಟಿನಲ್ಲಿ ಏನು ಅಂತಂದರೆ, ಇವತ್ತು ಏನು ಅಂತಂದರೆ ಏನು ಒಂದು ರಾಜೀನಾಮೆ ಪರ್ವ ಏನಿತ್ತು ನಿನ್ನಿಂದಲೇ ಪ್ರಾರಂಭವಾಗಿತ್ತು. ಇವತ್ತು ಅದೇನಂದರೆ ಜಿಲ್ಲಾ ಮಟ್ಟಕ್ಕೆ ವ್ಯಾಪಿಸಿದೆ ಅಂತಲೇ ಹೇಳ್ಬೋದು. ಅನೇಕ ಜನರು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂಥ ಪದಾಧಿಕಾರಿಗಳು ಕೂಡ ಏನು ಅಂತಂದರೆ ಇವತ್ತು ರಾಜೀನಾಮೆಗೆ ಮುಂದಾಗಿದ್ದಾರೆ. ಆದರೆ ಏನು ಅಂತಂದರೆ, ಈ ರಾಜೀನಾಮೆ ಪರ್ವ ಏನಿದೆ ಇದು ಕೇವಲ ವಾಟ್ಸಪ್ಗೆ ಸೀಮಿತ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದುವರೆಗೂ ಕೂಡ ಅಧಿಕೃತವಾಗಿ ಜಿಲ್ಲಾಧ್ಯಕ್ಷರಿಗೆ ಯಾರೂ ಕೂಡ ರಾಜೀನಾಮೆಯನ್ನು ಸಲ್ಲಿಸಿಲ್ಲ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ರಾಜೀನಾಮೆ ಪರ್ವ ಏನಿದೆ ಎಲ್ಲರೂ ಆಕ್ರೋಶಗೊಂಡು ಈಗ ವಾಟ್ಸಪ್ಗಳಲ್ಲಿ ಹಾಕ್ತಾ ಇದ್ದಾರೆ. ತದನಂತರ ಅಂದ್ರೆ ಸಂಜೆ ಅಷ್ಟೊತ್ತಿಗೆ ಅಥವಾ ನಾಳೆ ಅಷ್ಟೊತ್ತಿಗೆ ಏನಾದರೂ ಜಿಲ್ಲಾಧ್ಯಕ್ಷರು ಅಧಿಕೃತವಾಗಿ ಕೊಡುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಇದ್ರ ಬೆನ್ನಲ್ಲೇ ಏನು ಅಂತಂದ್ರೆ, ವಿಜಯಪುರ ನಗರದಲ್ಲಿ ಒಂದು ಆಕ್ರೋಶ ತೀವ್ರಗೊಂಡಿದ್ದು ಇದೀಗ ಪ್ರತಿಭಟನೆಗೆ ಅಭಿಮಾನಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ 12 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಏನು ಅಂತಂದ್ರೆ ಅಭಿಮಾನಿಗಳಿದ್ರೆ ಅವರು ಒಂದು ತೀವ್ರ ಒಂದು ವಿರೋಧವನ್ನು ವ್ಯಕ್ತಪಡಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಬೃಹತ್ತರ ಪ್ರತಿಭಟನೆ ಮುಗಿದ ನಂತರ ಏನು ಅಂತಂದ್ರೆ ಎಲ್ಲರೂ ಕೂಡ ಒಂದು ಚರ್ಚೆ ಮತ್ತು ಸಭೆ ಕೂಡ ನಡೀತದೆ. ಆ ಸಭೆಯಲ್ಲಿ ಏನು ಅಂತಂದ್ರೆ ಪ್ರಮುಖವಾಗಿ ಮುಂದಿನ ರೂಪರೇಷೆಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಆಮೇಲೆ ಉಚ್ಚಾಟನೆ ಏನ್ ಮಾಡಿದ್ರೆ ಆ ಕೂಡಲೇ ಏನು ಅಂತಂದ್ರೆ ಉಚ್ಚಾಟನೆಯನ್ನು ರದ್ದು ಮಾಡಿ ಮತ್ತೆ ಯತ್ನಾಳ್ ಅವ್ರನ್ನ ಬಿಜೆಪಿಗೆ ಒಂದು ಸದಸ್ಯರನ್ನು ಪಡ್ಕೋಬೇಕು ಅನ್ನೋದಕ್ಕೊಂದು ಆಗ್ರಹಿಸಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ರೂಪರೇಷೆಗಳು ಕೂಡ ಅಲ್ಲಿ ಚರ್ಚೆಗೆ ಒಳಗಾಗ್ತವೆ ಅಂತ ತಿಳಿದು ಬಂದಿದೆ. ಇದ್ರ ಜೊತೆಗೆ ಏನು ಅಂತಂದ್ರೆ ಯತ್ನಾಳ್ ಅವ್ರು ಏನು ಸೈಲೆಂಟ್ ಆಗಿದ್ದಾರೆ, ಆ ಕಾರಣಕ್ಕಾಗಿ ಕೂಡ ಅಭಿಮಾನಿಗಳು ಕೂಡ ಮುಂದೆ ಏನ್ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.